ಪ್ಲಸ್ ಬೆಳೆ ಗ್ರೋತ್ ಎರಡು ಮ್ಯಾನೇಜ್ ಮಾಡ್ತದೆ ಈ ಪ್ರಾಡಕ್ಟ್. ಮ್ಯಾನೇಜ್ ಮಾಡುವಂಥ ಕೆಲಸ ಏನು ಮಾಡುತ್ತೆ ಈ ನಮ್ಮ ಪ್ರಾಡಕ್ಟ್ ಅಲ್ಲಿ. ಸೊ ಈ ಮುಂದಿರುವಂಥದ್ದು ಏನಂದ್ರೆ 4 ಗ್ರೋತ್ ಪ್ರಮೋಟರ್ ಇದೆ. ಸೊ 4 ಗ್ರೋತ್ ಪ್ರಮೋಟರ್ ಇದೆ. ಸರ್ 4 ಗ್ರೋತ್ ಪ್ರಮೋಟರ್ ಅಲ್ಲಿ ಇವತ್ತು ನಾವು ಏನ್ ಮಾಡಕ್ ಕೊಟ್ಟಿದೀವಿ ಅಂದ್ರೆ 7 ಪ್ರಾಡಕ್ಟ್ ಅಂತ ಸರ್ ಹೇಳಿದ್ರು. ಎಲ್ಲ ಬೆಳಿಗ್ಗೆನು 4 ಏನು ಪ್ರಾಡಕ್ಟ್ ಇದೆ ಅವು ಗ್ರೋತ್ಗೆ ಇಟ್ಟಿವಿ. ಬಟ್ ಇದೇನಿರುವಂತ ಲಿಫ್ಟ್ ಕೇರ್ ಅಂದ್ರೆ ಇವತ್ತು ಎಷ್ಟೋ ಬೆಳಿಗ್ಗೆ ಗೊರಲೆ ಹತ್ತತಿ ಕೆಳಗಡೆ ನೋಡಿರ್ಬೋದು, ಗೊರಲೆ ಹತ್ತತ್ತೆ ಬೆಳಿಗ್ಗೆ. ಇವತ್ತು ಪ್ರತಿಯೊಂದು ಕಬ್ಬಿಗೆ ಆಗಿರ್ಬೋದು, ಮತ್ತು ಕಡ್ಲಿಗೆ ಆಗಿರ್ಬೋದು, ಶೇಂಗಾಕಾಗಿರ್ಬೋದು, ಬಡ್ಡೆ ಗೊರಲೆ ಹತ್ತತ್ತೆ. ಗಂಡುಗಳ ಬೇರೆ ಗೊರಲೆ ಹತ್ತತ್ತೆ. ಗೊರಲೆ ಹತ್ತತ್ತೆ. ಆ ಗೊರಲಿಗೆ ಏನ್ ಮಾಡತ್ತೆ ಕೆಲಸ ಮಾಡತ್ತೆ. ಇದಕ್ಕೆ ಇದು ಏನಂದ್ರೆ ಪೆಸ್ಟಿಸೈಡ್ಸ್. ಪೆಸ್ಟಿಸೈಡ್ಸ್ ಅಂದ್ರೆ ಭೂಮಿ ಕೆಳಗಿರುವಂಥದ್ದು, ಫಂಗಿಸೈಡ್ ಅಂದ್ರೆ ಭೂಮಿ ಮೇಲಿರುವಂಥದ್ದು. ಸೊ ಇದು ಕೆಲಸ ಮಾಡುತ್ತೆ. ಇದನ್ನ ಹೇಗೆ ಯೂಸ್ ಮಾಡ್ಬೇಕಂದ್ರೆ 200 ಲೀಟರ್ ನೀರಿಗೆ ಇದೊಂದು ಮತ್ತೆ ಇದೊಂದು ಪ್ರಾಡಕ್ಟ್ ಮಿಕ್ಸ್ ಮಾಡಬೇಕು. 2 ಮಿಕ್ಸ್ ಮಾಡಿ ಇದನ್ನ ಏನ್ ಮಾಡಬೇಕು, ಭೂಮಿಗೆ ಬಿಡಬೇಕು ಬಾಕಿ. ಅಥವಾ ನಾವು ಸ್ಪ್ರೇ ಮಾಡಿದ್ರೆ ಅದಕ್ಕೆ ಸುಳಿ ಇರುತ್ತಲ್ಲ, ಈಗ ಗೊಂಜಾಳ ಸುಳಿ ಒಳಗಿಂದ ಪಾಸಾಗಿ ಭೂಮಿಗೆ ಹೋಗ್ಬಿಡ್ತೈತೆ. ಸೊ ಅದನ್ನು ಮಾಡ್ಬೋದು. ಸೊ ಇದನ್ನ ಮ್ಯಾಲ ಹೊಡಿಬೋದು, ಕೆಳಗಡೆ ಹೊಡಿಬೋದು, ಎರಡಕ್ಕೂ ನಡಿತೈತಿ. ಆಮೇಲೆ ಇದು ಒಳ್ಳೆ ಇರುವಂಥದ್ದು ರೈಸ್ ಸ್ಪೆಷಲ್. ಇವತ್ತು ಯಾರೆಲ್ಲ ಭತ್ತ ಹಾಕ್ತಾರಲ್ಲ, ನಾವು ಭತ್ತಕ್ಕೂ ಸ್ಪೆಷಲ್ ಇಟ್ಟಿವಿ. ಇದನ್ನ 300 ಕೊಟ್ಟಿವಿ ಸರ್. 60 ಎಕರೆ ಕೊಟ್ಟಿವಿ. 60 ಎಕರೆ ಒಂದು ಹೊಡಿ 32 ಹೊಡಿ ಬಿದ್ದೈತಿ. ಅದ್ರ ಅವ್ರು ಏನು ಮಾಡ್ತಾರೆ, ಹೊಡಿ ಮೇಲೆ ಎಳಿತಾರೆ ಅವರು. ಭತ್ತ ಹೆಂಗೆ ಎಷ್ಟು ಹಾಕೈತೆ ಅನ್ನೋದು 30-32 ಹೊಡಿ ಬಿದ್ದೈತಿ ಇದನ್ನು ಜಸ್ಟ್ ಹಾಕಿ. ಅವ್ರು 35,000 ಮಟ ಖರ್ಚು ಮಾಡ್ತಾರೆ ಒಂದು ಎಕರೆಗೆ. 35-40,000 ಮಟ ಖರ್ಚು ಮಾಡ್ತಾರೆ. ಬಟ್ ಇದೇ ಪ್ರಾಡಕ್ಟ್ ಅನ್ನ ನಮ್ಗೆ 18,000 ಖರ್ಚಾಗುತ್ತೆ ಒಂದು ಎಕರೆಗೆ. 18ರಿಂದ 20,000 ಖರ್ಚಾಗುತ್ತೆ. ಅವ್ರು 30,000 ರೂಪಾಯಿ ಖರ್ಚು ಮಾಡ್ತಾರೆ. 10,000 ರೂಪಾಯಿ ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸೋ ಮಣ್ಣು, ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು, ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ, ನನ್ನಡೆದ ಸೌಭಾಗ್ಯವತಿ. ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸೋ ಮಣ್ಣು, ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು, ವಿಶ್ವಮಾನವತೆ ಸಾರಿದ